ತುಮಕೂರು ಬಿಜೆಪಿಯಲ್ಲಿ ಜೋರಾಯಿತು ಬಣ ರಾಜಕೀಯ. ಮೋದಿ ಬರ್ತ್ಡೇ ಸೆಲೆಬ್ರೇಷನ್ ವಿಚಾರದಲ್ಲಿ ಎರಡೆರಡು ಗುಂಪು, ಅವರಲ್ಲೇ ಒಗ್ಗಟ್ಟಿಲ್ಲ. ತುಮಕೂರು ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗ್ತಾ ಇದೆ. ಮೋದಿ ಬರ್ತ್ಡೇ ಸೆಲೆಬ್ರೇಷನ್ ವಿಚಾರದಲ್ಲಿ ಎರಡು ಗುಂಪಾಗಿದೆ. ಕೇಂದ್ರ ಸಚಿವ ಸೋಮಣ್ಣ ಜಿಲ್ಲಾ ಬಿಜೆಪಿ ಲೀಡರ್ಸ್ ನಡುವೆ ಮುನಿಸಿದೆ. ಪ್ರತ್ಯೇಕವಾಗಿ ಮೋದಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನಾಯಕರು. ಎರಡು ಗುಂಪುಗಳಲ್ಲಿ ಪ್ರತ್ಯೇಕ ಕಾರ್ಯಕ್ರಮ ಆಯೋಜನೆಯಾಗಿದೆ. ಸಚಿವ ಸೋಮಣ್ಣ ಬಣದಿಂದ ಒಂದು ಕಡೆ ಕಾರ್ಯಕ್ರಮ ಆರಂಭ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಶಾಸಕ ಸುರೇಶ್ ಗೌಡ, ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಆಚರಣೆಯನ್ನ ಮಾಡ್ತಾ ಇದೆ. ಸೋಮಣ್ಣ ಕಾರ್ಯಕ್ರಮದ ಫ್ಲೆಕ್ಸ್ಗಳಿಂದ ಶಾಸಕರು, ಜಿಲ್ಲಾಧ್ಯಕ್ಷರ ಫೋಟೋ, ಪ್ರತ್ಯೇಕ ಕಾರ್ಯಕ್ರಮಗಳಿಂದ ಕಾರ್ಯಕರ್ತರಲ್ಲಿ ಗೊಂದಲಗಳು ಉಂಟಾಗ್ತಾ ಇದೆ. ಸಹಜವಾಗಿಯೇ ಇದಾಗುತ್ತೆ. ಕಾರ್ಯಕರ್ತರು ನಾವು ಯಾರ ಕಡೆ ಹೋಗಬೇಕು, ಸೋಮಣ್ಣ ಅವ್ರ ಕಡೆ ಹೋಗ್ಬೇಕಾ ಅಥವಾ ಇನ್ನೊಂದು ಬಣದ ಕಡೆ ಹೋಗ್ಬೇಕಾ ಅಂತ ಹೇಳಿ ಒಂದಷ್ಟು ಗೊಂದಲಗಳು ಕೂಡ ಉಂಟಾಗೇ ಆಗತ್ತೆ. ಎಲ್ಲರೂ ಕೂಡ ಬಿಜೆಪಿಯವರೇ, ಬಟ್ ಆದ್ರೆ ಅವರ ಮನೆಗಳಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಸಹಜವಾಗಿಯೇ ಅದು ಈ ಮುಖಾಂತರ ಬಹಿರಂಗವಾಗ್ತಾ ಇದೆ. ನೋಡಿ, ಪ್ರತ್ಯೇಕವಾಗಿ ಮೋದಿ ಬರ್ತ್ಡೇಯ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲ ನಾಯಕರು ಒಗ್ಗಟ್ಟಾಗಿ ಒಂದುಗೂಡಿ ಮಾತುಕತೆ ಮಾಡಿಕೊಂಡು ಈ ರೀತಿಯಾದಂತಹ ಸೆಲೆಬ್ರೇಷನ್ ಮಾಡೋಣ, ಹೀಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಬೇಕಾದಂತಹ ಬಿಜೆಪಿ ನಾಯಕರಲ್ಲೇ ಒಡಕು ಮೂಡಿರೋದು ಕಾಣ ಸಿಗ್ತಾ ಇದೆ. ಇವತ್ತು 75ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ಹುಟ್ಟು ಹಬ್ಬವನ್ನ ಬಿಜೆಪಿ ನಾಯಕರು ಸಂಭ್ರಮ ಸಡಗರದಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಎರಡೆರಡು ಬಣ ಉಂಟಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಇವತ್ತು ಪ್ರಧಾನಿ ಮೋದಿ ಅವರ ಹುಟ್ಟುಹಬ್ಬ, ಆದರೆ ತುಮಕೂರಿನಲ್ಲಿ ಎರಡೆರಡು ಬಣ ನಡೀತಾ ಇದೆ. ಒಂದೇ ಮನೆಯಲ್ಲಿ ಒಡಕು ಮೂಡ್ಕೊಂಡಿದೆ. ಯಾಕೆ ಈ ರೀತಿಯಾಗಿ ಕಾರ್ಯಕರ್ತರನ್ನ ಒಂದು ಕಡೆ ಒಗ್ಗೂಡಿಸ್ಕೊಂಡು ಇವ್ರು ಹೋಗ್ಬೇಕು, ಬಟ್ ಆದ್ರೆ ಬೇರೆ ಬೇರೆ ಮಾಡುವಂತಹ ಕೆಲಸಗಳು ಯಾಕೆ ಆಗ್ತಾ ಇದೆ ಅಂತ ಹೇಳಿ? ತುಮಕೂರಿನಲ್ಲಿ ಸಂಸದರಾಗಿ ಹಾಕಿದಂತ ಸೋಮಣ್ಣ ಚುನಾವಣೆ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಕಾಣಿಸಿಕೊಂಡಂತ ಬಿಜೆಪಿ ನಾಯಕರು ಈಗ ಪ್ರತ್ಯೇಕವಾಗಿ ಬಣಗಳಾಗಿ ಗುರುತಿಸಿಕೊಂಡಿದೆ. ಕಳೆದ ಕೆಲವಾರು ತಿಂಗಳಿಂದ ಇದು ಮುನ್ನೆಲೆಗೆ ಬರ್ತಾನೆ ಇತ್ತು, ಆದ್ರೆ ಅದು ಅಷ್ಟಾಗಿ ಕಾಣಿಸ್ಕೊತಾ ಇರಲಿಲ್ಲ. ಇವತ್ತು ಏನು ಪ್ರಧಾನಿಯವರ ಜನ್ಮದಿನಾಚರಣೆ ಹಿನ್ನೆಲೆಯಲ್ಲಿ ತುಮಕೂರಲ್ಲಿ ಮೂರು ಬಣಗಳಾಗಿ ಕಾಣಿಸ್ಕೊತಾ ಇದೆ. ಒಂದು ಮಾಜಿ ಶಾಸಕ ಸೊಗಡು ಶಿವಣ್ಣ ಅವರು ಪ್ರತ್ಯೇಕವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ತುಮಕೂರಿನ ಸೋಮಣ್ಣ ಅವರ ಕಚೇರಿ ಆವರಣದಲ್ಲಿ ಬೃಹತ್ ಆರೋಗ್ಯ ಶಿಬಿರ ಮತ್ತೆ ಉಚಿತ ನೋಟ್ ಪುಸ್ತಕಗಳ ವಿತರಣೆ ಕೂಡ ನಡೀತಾ ಇದೆ. ಅಲ್ಲಿ ಹಿರಿಯ ನಾಗರಿಕ ಸನ್ಮಾನ ಕೂಡ ನಡೀತಿದೆ. ಇಲ್ಲಿ ಯಾರೇ ಸ್ಥಳೀಯ ಶಾಸಕರು ಇರ್ಬೋದು, ಅಂದ್ರೆ ಬಿಜೆಪಿ ಶಾಸಕರು ಯಾರು ಕೂಡ ಕಾಣಿಸ್ಕೊಂಡಿಲ್ಲ. ಅಂದ್ರೆ ತುರುವೇಕೆರೆಯ ಜೆಡಿಎಸ್ ಶಾಸಕರು ಈ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ವಿಶ್ವವಿದ್ಯಾಲಯದ ಆವರಣ ಇರ್ತಕ್ಕಂಥ ಅಲ್ಲಿ ರಕ್ತದಾನ ಶಿಬಿರವನ್ನು ಮಾಡಲಾಗ್ತದೆ. ಅಲ್ಲಿ ಕೂಡ ಬಿಜೆಪಿ ಅಂದ್ರೆ ಜ್ಯೋತಿ ಗಣೇಶ ನಗರ ಶಾಸಕ ಜ್ಯೋತಿ ಗಣೇಶ್ ಅವರ ನೇತೃತ್ವದಲ್ಲಿ ಅಲ್ಲಿ ರಕ್ತದಾನ ಶಿಬಿರನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆ ಇದರಿಂದ ಕಾರ್ಯಕರ್ತರು ಸಹಜವಾಗಿ ಗೊಂದಲಕ್ಕೆ ತಿಳ್ಕೊಂಡಿದ್ದಾರೆ. ಆದ್ರೆ ತುಮಕೂರಿನಲ್ಲಿ ಇಷ್ಟು ಬೇಗ ಬಿಜೆಪಿ ಒಂದು ಮೂರು ಬಾಗಿಲು ಅನ್ನೋ ತರ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಸಚಿವ ಸೋಮಣ್ಣ ಅವ್ರ ಗಮನಕ್ಕೂ ಬಂದಿದೆ. ಆದ್ರೆ ಇದೆಲ್ಲವನ್ನು ಒಟ್ಟಾಗಿ ಕರ್ಕೊಂಡು ಹೋಗುವ ಸ್ಥಿತಿ ಯಾರ ಮನಸ್ಥಿತಿಯಲ್ಲೂ ಇಲ್ಲ. ಯಾಕಂದ್ರೆ ಸೋಮಣ್ಣ ಅವರು ಸ್ಥಳೀಯ ಕಾರ್ಯಕರ್ತರಿಗೆ, ಸ್ಥಳೀಯ ಶಾಸಕರಿಗೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳು ಮತ್ತೆ ಆಶ್ವಾಸನೆ ಅದನ್ನ ಪೂರೈಕೆ ಮಾಡಿಲ್ಲ ಅನ್ನೋದು ಒಂದು ವಿಧ. ಆದ್ರೆ ಇಲ್ಲಿ ಸ್ಥಳೀಯ ಕಾರ್ಯಕರ್ತರನ್ನ ಕಡೆಗಣಿಸಿ ಹೊರಗಿನವ್ರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಅನ್ನೋದು ಸೋಮಣ್ಣ ಅವರ ಮೇಲೆ ಇರತಕ್ಕಂಥ ಸ್ಥಳೀಯರ ಒಂದು ಆರೋಪ. ಹಾಗಾಗಿ ಈ ಆರೋಪ ಮತ್ತೆ ಈ ಒಂದು ಬಣಗಳಿಗೆ ಸೃಷ್ಟಿ ಆಗ್ತಾ ಇದೆ. ಇದು ದಿನೇ ದಿನೇ ಜಾಸ್ತಿ ಆಗುವ ಲಕ್ಷಣ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿ ಒಂದು ಸಚಿವ ಪದ ಸ್ಥಾನದಲ್ಲಿ ಆರಂಭದಲ್ಲಿ ಎಲ್ಲರೂ ಕಾಣಿಸ್ಕೊತಾ ಇದ್ರು. ಜಿಲ್ಲಾಧ್ಯಕ್ಷರು ಕಾಣಿಸ್ಕೊತಾ ಇದ್ರು, ನಗರ ಶಾಸಕರು ಕಾಣಿಸ್ಕೊತಾ ಇದ್ರು, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಸುರೇಶ್ ಗೌಡ್ರ ಸೇರಿದಂತೆ ಸಾಕಷ್ಟು ಜನರು ಕಾಣಿಸ್ಕೊತಾ ಇದ್ರು. ಆದ್ರೆ ಈ ಕಳೆದ 4-5 ತಿಂಗಳಿಂದ ಅವ್ರು ಯಾರು ಕೂಡ ಇವ್ರ ಜೊತೆ ಇಲ್ಲ ಅನ್ನೋದು ಈಗ ಬಹಿರಂಗವಾಗಿ ಉಳ್ಕೊಂಡಿಲ್ಲ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಯೋಗೇಶ್.